ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಬುಧವಾರ ಬೆಳಗ್ಗೆ ಟೈಮ್ 7:30 ಆಗಕ್ಕೆ ಬಂದೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮುಗಿಸಿ ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡೋಣಂತ ಗ್ಯಾಸ್ ಸ್ಟವ್ನು ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ ರೀ. ಹಾಗಾಗಿ ಫಸ್ಟಿಗಿದ್ರೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕಿದ್ರೆ ನಿನ್ನೆ ರೆಡಿ ಮಾಡಿಟ್ಟಿದ್ದ ಮಂಗಳೂರು ಬನ್ ಹಿಟ್ಟಿತ್ತಲ್ರಿ, ಅದನ್ನೇ ಬಂದ್ ಮಾಡಿಬಿಟ್ಟು ಕಡ್ಲಿಕಾಳು ಗ್ರೇವಿ ಮಾಡೋಣಂತ ರೀ. ನಾನು ಚಟ್ನಿ ಮಾಡ್ತೀನಂತ ಅಂದ್ಕೊಂಡೆ ರೀ, ಆದ್ರೆ ಮನಗಿದ್ರೆ ಚಟ್ನಿ ಇಷ್ಟ ಆಗಲ್ಲಂತ. ಅದಕ್ಕಾಗಿ ಯಾವುದಾದ್ರೂ ಗ್ರೇವಿ ಮಾಡಿ ಮಮ್ಮಿ ಅಂದರೆ ಚಲೋ ಆಗುತ್ತಂತ ಅಂದ್ಕೊಳ್ಳೆ ಬೆಳಿಗ್ಗೆ 5 ಗಂಟೆಕನ ಕಡ್ಲಿಕಾಳು ಸ್ವಲ್ಪ ಬಿಸಿನೀರೊಳಗೆ ನೆನೆಸ್ಬಿಟ್ರೆ 1-2 ತಾಸು ಒಳಗಡೆ ನೆಂದು ಬಿಡ್ತಾವ್ರಿ. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ನೆನೆಸಾಕ ಇಟ್ಟಿದ್ದೆ ರೀ ಕಡ್ಲಿಕಾಳು. ಇವಾಗ ನೆಂದಿದ್ದ ಒಂದ್ಸಲ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ನೀರು ಹಾಕಿಬಿಟ್ಟು ಒಂದು 4-5 ವಿಷಲ ಕೂಗಿಸ್ಬೇಕಾಗುತ್ತೆ. ಮತ್ತು ಇವತ್ತಿನ ಇಡುವುದ್ರೊಳಗೆ ನಾನು ಸಿಂಪಲ್ಲಾಗಿ ಹೇರ್ ಆಯಿಲನ್ನು ಯಾವ ಥರ ರೆಡಿ ಮಾಡ್ಕೊಂಡಿನಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ರೀ. ನೀವು ಖಂಡಿತ ಟ್ರೈ ಮಾಡಿರಿ, ಮನೆಯೊಳಗೆ ಸಿಂಪಲ್ಲಾಗಿ ಹೇರ್ ಆಯಿಲನ್ನು ರೆಡಿ ಮಾಡ್ಕೋಬೋದು. ಈಗಿದ್ರೆ ನಾನು ಕಡ್ಲಿಕಾಳಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ನೀರು ಹಾಕಿಬಿಟ್ಟು ಕುದ್ಸಾಕ ಇಡಾಕಂತೀನಿ ನೋಡ್ರಿ. ಒಂದು 3-4 ವಿಷಲ ಕೂಗ್ಸಿದ್ರಾಯ್ತು ಅಂದ್ರೆ ಚಲೋತ್ನೇ ನೆಂದಿರ್ತಾವಲ್ರಿ, ಜಲ್ದಿ ಬೆನೀತಾವು. ಹಾಗಾದ್ರೆ ಇದು ಗಿಡ ಎಷ್ಟು ಮಸ್ತಾಗಿ ಬಂದೈತಿ ಅಂದ್ರೆ ಮನೆಯೇ ಹಚ್ಚಿದ್ದು, ಎಷ್ಟು ನೋಡಾಕ ಕ್ಯೂಟಾಗಿ ಅನ್ಸಾಕತ್ತೈತಿ ನೋಡ್ರಿ. ಅಂದ್ರೆ ಎಷ್ಟು ರಿಯಲ್ ಪ್ಲ್ಯಾಂಟ್ ಐತಂತ ಅನ್ಸೋದೇ ಇಲ್ಲ, ಪ್ಲಾಸ್ಟಿಕ್ ಥರ ಅನ್ಸುತ್ತೆ, ಅಷ್ಟು ಮಸ್ತಾಗೆ ಬೆಳೆದೈತಿ ನೋಡ್ರಿ ದೂರಿಂದ ನೋಡಾಕ. ಅಂದ್ರೆ ಜಸ್ಟ್ ಒಂದು 2-3 ಕಡ್ಡಿ ಅಷ್ಟೇ ತಂದಿದ್ದು, ಅದನ್ನ ತಂದು 1-2 ಪಾಟನ್ನು ರೆಡಿ ಮಾಡಿದ್ದು ನಾನು. ಅದ್ರದ್ದು ಎಷ್ಟು ಕಟ್ ಮಾಡ್ತೀವಲ್ಲ ಅಷ್ಟು ಚಿಗಿತಾ ಇರ್ತೈತ್ರಿ. ಹಾಗಾಗಿ ನೋಡೋಕ್ಕೂ ಮಸ್ತ್ ಕಾಣುತ್ತೆ, ಜಾಸ್ತಿ ಮೇಂಟೆನ್ಸು ಬೇಕಾಗಿಲ್ಲಲ್ರಿ. ಹಾಗಾಗಿ ಈಗಿದ್ರೆ ಅದು ಕಡ್ಲಿಕಾಳು ಗ್ರೇವಿ ಮಾಡಾಕಿದ್ರೆ ಕಡ್ಲಿಕಾಳು ಕುದ್ಸಾಕಿಟ್ಬಿಟ್ಟು ಈ ಕಡೆ 1-2 ಉಳ್ಳಾಗಡ್ಡಿ ಚಾಪ್ ಮಾಡಿ ಇಟ್ಟಿದ್ದೀನಿ ರೀ. ಅಂದ್ರೆ ಕೈಲೇ ಕಟ್ ಮಾಡೋಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತಂತ ನಾನು ಸಣ್ಣಗೆ ಕಟ್ ಮಾಡಬೇಕಂತ ಬಂದಾಗ ಮಿಕ್ಸಿಗೆ ಹಾಕಿಬಿಟ್ಟು ಈ ಥರ ಚಾಪ್ ಮಾಡಿ ತೊಗೊತೀನಿ ರೀ. ಅಂದ್ರೆ ಮಿಕ್ಸಿಗೆ ಏನೈತಲ್ಲ ಉಳ್ಳಾಗಡ್ಡಿ ಹಾಕಿಬಿಟ್ಟು ದಪ್ಪ ಕಟ್ ಮಾಡಿ ಜಸ್ಟ್ ಪಲ್ಸ್ ಮೋಡೊಳಗೆ ಒಂದು 4-5 ರೌಂಡ್ ಮಾಡಿಬಿಟ್ರೆ ಆಯಿತು ಮಿಕ್ಸಿ ರೀ. ಈ ಥರ ಅದು ಚಾಪ್ ಆಗಿರ್ತೈತೆ ಉಳ್ಳಾಗಡ್ಡಿ, ಭಾಳ ಬೆಸ್ಟ್ ಆಗುತ್ತೆ ರೀ ಯಾವುದಾದ್ರೂ ಗ್ರೇವಿ ಮಾಡೋಕೆ. ನಾನಂತೂ ಇದೇ ಥರ ಮಾಡೋದು. ಚಾಪರ್ 2-3 ಸಲ ತೊಗೊಂಬಿಟ್ರು ಹಾಳಾಗೈತ್ರಿ, ತೊಗೋಬೇಕಾಗೈತಿ. ಬಟ್ ಈ ಸದ್ಯಕ್ಕಂತೂ ಅದನ್ನ ಯೂಸ್ ಮಾಡ್ಕೋಬೋದಲ್ಲ ಅಂತ ಈ ಥರ ಯೂಸ್ ಮಾಡೋದ್ರಿ. ಅಂದರೆ ಕೆಲವೊಬ್ಬರಿಗೆ ಸಣ್ಣಗೆ ಕಟ್ ಮಾಡೋದಂದ್ರೆ ಬೇಸರ ರೀ, ನನಗೂ ಅಷ್ಟೇ ಲೇಟ್ ಆಗುತ್ತಲ್ಲ, ಅದಕ್ಕಾಗಿ ಈ ಥರ ಮಾಡಿಬಿಡ್ತೀನಿ. ಈಗಿದ್ರೆ ಒಗ್ಗರಣೆ ರೆಡಿ ಮಾಡಾಕಂತೀನಿ ನೋಡ್ರಿ. ಆ ಕಡೆ ಕಡ್ಲಿಕಾಳು ಕುದ್ಸಾಕಿಟ್ಬಿಟ್ಟು ಈ ಕಡೆ ಒಗ್ಗರಣೆ ರೆಡಿ ಮಾಡಿ ಇಟ್ರಾಯ್ತು. ಅದು ಕಡ್ಲಿಕಾಳು ಕುದ್ದ ತಕ್ಷಣ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಕ್ಕೆ ಬರುತ್ತೆ ರೀ. ಅಂದ್ರೆ ಲೇಟ್ ಆಗ್ಬಿಡುತ್ತಲ್ಲ, ಅದಕ್ಕಾಗಿ ಈ ಥರ ಐಡಿಯಾ ಮಾಡೋದು. ತನೂ ಇದ್ರೆ ಹಾಗಲಕಾಯಿ ತಂದಿದ್ದು ಭಾಳ ದಿವಸ ಆಗಿತ್ತು, ಅದನ್ನ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ತೀನಂದ್ರೆ ಭಾಳ ಸಲ ಬೇಡಂತ ಅನ್ನಕತ್ತಿದ್ಲು. ಅದನ್ನ ಕಟ್ ಮಾಡಿ ಸ್ವಲ್ಪ ಉಪ್ಪು ನೀರೊಳಗೆ ಬೆನೆಸ್ಬಿಟ್ಟು ಒಣಗಿಸಿ ಪಲ್ಯ ಮಾಡಿಬಿಟ್ರೆ ಮಸ್ತ್ ಆಗುತ್ತಂತ ಅದನ್ನೇ ಮಾಡಾಕತ್ತಿದ್ಲು. ಏನು ಮಾಡವ ಅಂತ ನಾನು ಈ ಕಡೆ ಕಡ್ಲಿಕಾಳು ಗ್ರೇವಿಗೆ ಒಗ್ಗರಣೆ ರೆಡಿ ಮಾಡಾಕಂತೀನಿ ನೋಡ್ರಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಹಿಂಗು, ಕರ್ಬೇವಿನ ಸೊಪ್ಪು ಮತ್ತು ಚಾಪ್ ಮಾಡಿದ್ದ ಉಳ್ಳಾಗಡ್ಡಿ ರೀ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಖಾಲಿಯಾಗಿತ್ತು, ಅದೇ ಬಾಟಲ್ ಒಳಗೆ ಅಂದರೆ ಡಬ್ಬಿ ಒಳಗೆ ನೀರು ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದೆ. ಆದರೆ ಸ್ವಲ್ಪ ಇತ್ತಂತೇಳಿ ಈಗಿದ್ರೆ ಅದನ್ನ ಉಳ್ಳಾಗಡ್ಡಿ ಬೆನ್ಸಾಕಿಡ್ಬೇಕು ರೀ. ಅಂದ್ರೆ ಸ್ವಲ್ಪ ಮೆತ್ತಗಾಗೋ ಮಟ್ಟ, ಕೆಂಪು ಬಣ್ಣ ಬರೋ ಮಟ್ಟ ಉಳ್ಳಾಗಡ್ಡಿನೂ ಹುರ್ಕೋಬೇಕು. ಅಷ್ಟು ತನಕ ನಾನು ಈ ಕಡೆ ಒಂದು 2-3 ಟೊಮೊಟೊನ ತೊಗೊಂಡು ಅದನ್ನೂ ಪೇಸ್ಟ್ ಮಾಡ್ತೀನಿ ನೋಡ್ರಿ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ಟೇಸ್ಟ್ನೂ ಬರುತ್ತೆ ಮತ್ತು ನೋಡಕ್ಕೂ ಚಲೋ ಅನ್ಸುತ್ತೆ ರೀ, ಸಖತ್ತಾಗಿರುತ್ತೆ ಈ ಥರ ಟೊಮೊಟೊ ಪೇಸ್ಟ್ ಮಾಡಿ ಹಾಕಿಬಿಟ್ರೆ. ಈಗಿದ್ರೆ ಉಳ್ಳಾಗಡ್ಡಿ ಕೆಂಪಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ರೀ. ಹಾಕಿ ಚಲೋತ್ನಾಗೆ ಒಂದು ರೌಂಡ ಮಿಕ್ಸ್ ಮಾಡಬೇಕು. ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ನಂತ ಅನ್ಸುತ್ತೆ ರೀ. ಈ ಥರ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ರೀ. ರೊಟ್ಟಿ, ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ತಿನ್ಬೋದು. ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ ನೋಡ್ರಿ. ಈಗಿದ್ರೆ ಸ್ವಲ್ಪ ಕಸೂರಿ ಮೆಂತಿ ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ರುಬ್ಬಿಟ್ಟಿದ್ದ ಟೊಮೊಟೊ ಪೇಸ್ಟನ್ನು ಹಾಕಿಬಿಟ್ಟು ಅಂದರೆ ಪ್ಯೂರಿನ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಅದನ್ನ ಕುದಿಸ್ಕೋಬೇಕಾಗುತ್ತೆ ರೀ. ಅಂದರೆ ಬೆನ್ಸ್ಕೋಬೇಕಾಗುತ್ತೆ. ಈಗಿದ್ರೆ ಆ ಕಡೆ ಇಟ್ಬಿಟ್ಟು ಇನ್ನು ಕಡ್ಲಿಕಾಳು ವಿಷಲ್ ಆಗಿತ್ತು, ಆದರೆ ಅದು ವಿಷಲ್ ಬಿಟ್ಟಿತ್ತಿಲ್ಲ ರೀ. ಮತ್ತು ಜಲ್ದಿ ತೆಗೆದುಬಿಟ್ರೆ ಅದು ಬೆಂದಿತ್ತಿಲ್ಲ ಅಂದರೆ ಹೆಂಗಪ್ಪ ಅಂತ ಸೈಡಿಗೆ ಎತ್ತಿಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಕ್ಕೆ ಬರುತ್ತೆ ರೀ. ಈ ಥರ ಗ್ರೇವಿ ನೀವು ಬೆಳಗ್ಗೆ ಮಾಡಿಬಿಟ್ರೆ ಬೆಳಗ್ಗೆ ನಾವು ಪುರಿ ಮತ್ತು ದೋಸೆ ಸಂಗಟು ತಿನ್ಬೋದು, ಮಧ್ಯಾಹ್ನ ಅನ್ನದ ಜೊತೆನೂ ತಿನ್ಬೋದು ನೋಡ್ರಿ. ನಾನಂತೂ ಮಧ್ಯಾಹ್ನ ಇದಕ್ಕೆ ಅನ್ನ ಮಾಡಿ ಕೊಟ್ಬಿಡ್ತೀನಿ, ಈಜಿ ಆಗಿಬಿಡುತ್ತೆ ಕೆಲಸ ರೀ. ಟೇಸ್ಟ್ನೂ ಸಖತ್ತಾಗಿರುತ್ತೆ ಈ ಥರ ಕಡ್ಲಿಕಾಳು ಗ್ರೇವಿ ಮಾಡೋದು. ಕಡ್ಲಿಕಾಳು ವಾರದ 1-2 ಸಲ ರೀ ಊಟ ಮಾಡ್ಬೇಕು ರೀ, ಬೆಸ್ಟಾಗಿರುತ್ತೆ.
ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ಮಾತ್ರ ಎಲ್ಲನೂ ರುಬ್ಬಿ ಬಿಟ್ಟು ಮಾಡಬೇಕಿಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಕಡ್ಲೆಕಾಳು ಬಂದುಬಿಟ್ರೆ ರೀ, ಆದರೆ ಆ ಥರ ಮಾಡಿದಾಗ ಅದು ಟೇಸ್ಟ್ ಬರೋಂಗಿಲ್ಲ ರೀ. ಈಗಿದ್ರೆ ಬನ್ನ ರೆಡಿ ಮಾಡಾಕಂತೀನಿ ನೋಡಿರಿ. ಅದನ್ನ ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಂಬಿಟ್ಟು ಸ್ವಲ್ಪ ಬೆಲ್ಲುಣ್ಗಿಲೆ ಆದರೂ ಲಟ್ಟಿಸ್ಬೋದು, ಇಲ್ಲಾಂದ್ರೆ ಕೈಲಿ ಈ ಥರ ಪ್ರೆಸ್ ಮಾಡ್ಕೊಂಬಿಟ್ಟು ನಾವು ಫ್ರೈ ಮಾಡ್ಬೋದು ರೀ. ಸ್ವಲ್ಪ ಕೆಂಪು ಬಣ್ಣ ಬರೋ ಮಟ್ಟ ಫ್ರೈ ಮಾಡಬೇಕಾಗುತ್ತೆ ರೀ. ಬನ್ ಮಾತ್ರ ಸಖತ್ತಾಗಿರುತ್ತೆ. ನಾವು ಹಂಗೆ ಬಿಸಿ ಬಿಸಿದು ಏನು ಚಟ್ನಿ ಪಲ್ಯ ಇಲ್ಲಾರನು ತಿನ್ಬೋದು, ಟೇಸ್ಟಾಗಿರುತ್ತೆ ರೀ, ಮಸ್ತಾಗಿರುತ್ತೆ. ಈಗಿದ್ರೆ ಈ ಕಡೆ ಹಾಗೆ ಬನ್ನ ರೆಡಿ ಮಾಡ್ತಾನೆ. ಅದು ಕಡ್ಲೆಕಾಳನ್ನು ವಿಷಲ್ ಬಿಟ್ಟಿದ್ದ, ಅದನ್ನ ಮಿಕ್ಸ್ ಮಾಡಿಬಿಟ್ಟು ಕುದ್ಸಾಕ ಇಟ್ಟರಾಯ್ತು. ಮಣ್ಣು ಕಾಲೇಜ್ಗೆ ಹೋಗಕ್ಕೆ ರೆಡಿ ಹಾಕತ್ತಿದ್ದಾರೆ. ಹಾಗಾಗಿ ಕಡ್ಲೆಕಾಳು ಕುದ್ದಾವಿಲ್ಲ ಅಂತ ಚೆಕ್ ಮಾಡಿಬಿಟ್ಟು ಅದೇ ಗ್ರೇವಿಗೆನ ಕಡ್ಲೆಕಾಳು ಸ್ವಲ್ಪ ಹಾಕ್ಬಿಟ್ಟು, ಸ್ವಲ್ಪ ಏನೈತಂದ್ರೆ ಕಡ್ಲೆಕಾಳು ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಬೇಕಾಗುತ್ತೆ ರೀ. ಹಂಗೆ ಮಾಡಿಬಿಟ್ರೆ ಗ್ರೇವಿ ಟೇಸ್ಟು ಚಲೋ ಇರುತ್ತೆ ಮತ್ತು ತಿಕ್ಕಾಗಿ ಬರುತ್ತೆ. ಈ ಕಡೆ ತನನ ಕೆಲಸನೂ ಕಂಪ್ಲೀಟ್ ಆಯ್ತು ನೋಡಿರಿ. ಹಾಗಲಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಉಪ್ಪು ನೀರೊಳಗೆ ಬೆನೆಸ್ಬಿಟ್ಟು ತೆಗೆದು ಉಪ್ಪು ಹಚ್ಚಿ ಇಟ್ಟಾಳು. ಪಲ್ಯ ಮಾಡ್ತಾಳಂತ, ಯಾವಾಗ ಮಾಡ್ತಿ ಮಾಡಮ್ಮ ಅಂತ ಹೇಳಿದ್ದೀನಿ ರೀ. ಆದರೆ ನಾನು ಮಾಡಿದ್ದು ಕೈ ಆಗುತ್ತಾ ಬೇಡ ಬೇಡ ಅಂತೇಳಿ ಅನ್ನಕತ್ತಿದ್ಲು. ಆ್ಯಕ್ಚುಲಿ ಹಾಗಲಕಾಯಿ ಸ್ವಲ್ಪ ಕಹಿ ಇರೋದರಿ, ಪೂರ್ತಿ ಕೈ ಆಗ್ಲಾರೆ ಮಾಡೋಕ್ಕನ ಆಗಂಗಿಲ್ಲ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದು ಗುಣ ಬಿಡಕ್ಕೆ ಆಗಂಗಿಲ್ಲಲ್ರಿ. ಮಕ್ಕಳಿಗೆ ಹೇಳ್ಬಿಟ್ರೂ ತಿಳಿಯಂಗಿಲ್ಲ. ಬೇಡ ಬೇಡ ಅಂತ ಅಂದ್ಬಿಟ್ಟಿದ್ಲು. ಹಾಗಾಗಿ ನಾನು ಮಾಡಕ್ಕೆ ಹೋಗಿದ್ದಿಲ್ಲ. ಇವತ್ತು ತಾನೇ ಮಾಡ್ತೀನಂತ ಆ ಥರ ಮಾಡಿದ್ಲು. ಅಂದ್ರೆ ಅದು ಒಣಗಿದ ಮೇಲೆ ಪಲ್ಯ ಮಾಡ್ತಾ ಅಂತ ಅವ್ರ ಫ್ರೆಂಡ್ ಕಾಲೇಜ್ ಒಳಗೆ ಆ ಥರ ಮಾಡ್ಕೊಂಡು ಬಂದಿದ್ರಂತ್ರಿ. ಭಾಳ ಮಸ್ತ್ ಆಗಿತ್ತಂತ. ಅವರು ಆ ಥರ ಮಾಡ್ತಾರಂತ ಹೇಳಿದ್ರಂತ, ಅದಕ್ಕಾಗಿ ಅದೇ ರೀತಿ ಮಾಡಾಕತ್ತಿದ್ಲು. ಈಗಿದ್ರೆ ಅದನ್ನ ಕಡ್ಲೆಕಾಳು ರುಬ್ಬಿದನ್ನ ಇದಕ್ಕೆ ಸೇರಿಸ್ಬಿಟ್ಟು ನಮಗೆ ಬೇಕಂದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಆಯ್ತು ನೋಡಿರಿ. ಕಡ್ಲೆಕಾಳು ಗ್ರೇವಿ ರೆಡಿ ಆಗುತ್ತೆ, ಸಖತ್ತಾಗಿರುತ್ತೆ. ಬಂದು ನೋಡಿರಿ ಎಷ್ಟು ಮಸ್ತಾಗಿ ಬಂದವು. ನಮಗೆ ಬೇಕಂದ್ರೆ ದೊಡ್ಡ ಸೈಜ್ನು ಮಾಡ್ಬೋದು, ಇಲ್ಲ ಸಣ್ಣ ಸಣ್ಣ ಸೈಜ್ನು ರೆಡಿ ಮಾಡ್ಕೋಬೋದು ನೋಡಿರಿ. ಸೇಮ್ ನಾವು ಹೊರಗಡೆ ಬಂದು ತರ್ತೀವಲ್ಲ ಅದೇ ಥರ ಒಳಗಡೆ ಸಾಫ್ಟಾಗಿ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ರೀ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದೆ, ಆದರೆ ಇನ್ನಷ್ಟು ತಿನ್ಬೇಕಂತ ಅನ್ಸಾಕತ್ತಿತ್ತು. ಅಷ್ಟು ಮಸ್ತಾಗೆ ಬಂದಿತ್ತು ನೋಡಿರಿ. ಈಗಿದ್ರೆ ನಮ್ಮ ಮನೆಯವ್ರಿಗೆ ಮನುಗೆ ಮಾಡಿಕೊಟ್ಟೆ. ಇನ್ನೂ ಸ್ವಲ್ಪ ಹಿಟ್ಟಿತ್ತು, ಅದನ್ನೂ ರೆಡಿ ಮಾಡಿಬಿಟ್ಟು ಇನ್ನೂ ನಾಷ್ಟ ಮಾಡ್ಬೇಕು ನೋಡಿರಿ. ತನಗೆ ಮಾಡಮ್ಮ ಅಂತ ಅಂದ ಕೂಡಲೇ ಇಲ್ಲ ಮಮ್ಮಿ ನೀವು ಮಾಡಿರಿ, ನಾನು ಆಮೇಲೆ ಮಾಡ್ತೀನಂತ ಹೇಳಿದ ಕೂಡಲೇ ನಾನು ಪ್ಲೇಟ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಗ್ರೇವಿನೂ ಎಷ್ಟು ಮಸ್ತಾಗೆ ಬಂದೈತಿ. ಬೆಳಗ್ಗೆ ಒಂದು ಬೊಗೋಣಿ ಈ ಥರ ಗ್ರೇವಿ ಮಾಡಿಬಿಟ್ರೆ ಬೇಸ್ರ ಅಂತ ಅನ್ಸಂಗಿಲ್ಲ ರೀ. ನಾವು ಬೇರೆ ಪಲ್ಯ ತಿಂದಾಗ ಬೇಸ್ರ ಅಂತ ಅನಿಸ್ತೈತಿಲ್ಲ. ಈ ಥರ ಕಡ್ಲೆಕಾಳು ಗ್ರೇವಿ ಮಾಡಿಟ್ಟಾಗ ಒಂದು 2 ಟೈಮ್ ಆರಾಮ್ಸ್ರಿ ಊಟ ಮಾಡ್ಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ಹಾಗಾರಿ ಬನ್ನಿ ಯಾವ ಥರ ಬಂದೈತಿ, ನೀವು ಖಂಡಿತ ಟ್ರೈ ಮಾಡಿರಿ. ಭಾಳ ಮಸ್ತಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಆದರೆ ಮಾಡೋಕೆ ಅನ್ಸ್ಬಿಟ್ಟು ಬಿಟ್ಟಿರ್ತೀವಿ ರೀ. ಆದರೆ ಮಾಡಿ ತಿಂದಾಗೇನೈತಿಲ್ಲ ಇನ್ನೊಂದು ಸಲ ಮಾಡ್ಬೇಕಂತ ಅನ್ನಿಸ್ತಾ ಇರ್ತೈತಿ. ಈಗಿದ್ರೆ ನಾನು ಊಟ ಎಲ್ಲ ಮುಗಿಸ್ಬಿಟ್ಟು, ಅಂದ್ರೆ ಗ್ರೇವಿ ಇತ್ತಲ್ಲ ಅದಕ್ಕೆ ಅನ್ನ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ರೆಸ್ಟ್ ಎಲ್ಲ ಮಾಡಿಬಿಟ್ಟು ಈಗಿದ್ರೆ ಎಣ್ಣೆ ರೆಡಿ ಮಾಡಾಕಂತೀನಿ ನೋಡಿರಿ. ಸಂಜೆ ಮುಂದಾಗ ತಲೆಗೆ ಎಣ್ಣೆ ಹಚ್ಕೋಬೇಕಂತ ಅಂದ್ಕೊಂಡಿದ್ದೆ, ಆದರೆ ಎಣ್ಣೆ ಖಾಲಿನೇ ಆಗಿತ್ತು ರೀ ಭಾಳ ದಿವಸದಿಂದ. ಅದಕ್ಕಾಗಿ ನಾನು ಯಾವಾಗಲೂ ಮನೆಯೊಳಗನ ಹೇರ್ ಆಯಿಲನ್ನು ರೆಡಿ ಮಾಡೋದ್ರಿ. ಇವತ್ತೂ ಅಷ್ಟೇ ಅದನ್ನೇ ರೆಡಿ ಮಾಡಾಕಂತೀನಿ. ಫಸ್ಟ್ ಒಂದು ರೀತಿ ಒಳಗೆ ನಾನು ಹೇರ್ ಆಯಿಲನ್ನು ರೆಡಿ ಮಾಡೋದು ಶೇರ್ ಮಾಡ್ಕೊಂಡಿದ್ದೆ ರೀ. ಅದು ನೆನೆಸಿ ರುಬ್ಬಿ ಆ ಥರ ಎಲ್ಲ ಮಾಡಬೇಕಾಗುತ್ತೆ. ಇವತ್ತು ಸಿಂಪಲ್ಲಾಗೆ ನಾವು ಪಟ್ಟಂತೇಳಿ ರೆಡಿ ಮಾಡ್ಕೋಬೋದು, ಟೈಮ್ ಇರ್ಲಿಕ್ಕಂದ್ರೂ ಈ ಥರ ರೀ. ಫಸ್ಟಿಗಿದ್ರೆ ಎಣ್ಣೆನ 1 kg ಎಣ್ಣೆ ಸಣ್ಣ ಉರಿ ಒಳಗೆ ಬಿಸಿ ಮಾಡಕ್ಕೆ ಇಡ್ಬೇಕು ರೀ. ಎಣ್ಣೆ ಬಿಸಿ ಆದಮೇಲೆ 1 ಹಿಡಿಯಷ್ಟು ಭೃಂಗರಾಜ ಮತ್ತು ಒಂದು 50 ಗ್ರಾಮಷ್ಟು ರೋಸ್ಮರಿ ರೀ, ಮತ್ತು ಒಂದು 50 ಗ್ರಾಮಷ್ಟು ಮೆಂತ್ಯ, ಮತ್ತು 50 ಗ್ರಾಮಷ್ಟು ಕಲೋಂಜಿ ಅಂತೀವಿ ರೀ ನಾವು, ಅದನ್ನ ಕಲೋಂಜಿನೂ ಹಾಕಿದ್ದೀನಿ. ಸ್ವಲ್ಪ ಆಮ್ಲ ರೀ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ನಾನು ಹೆರ್ಚಿ ಸ್ವಲ್ಪ ಕಟ್ ಮಾಡಿಟ್ಟು ಎಲ್ಲ ಒಣಗಿಸ್ಬಿಟ್ಟು ಇಟ್ಟಿದ್ದೆ, ಅದನ್ನೇ ಹಾಕಿದ್ದೀನಿ. ಹಸಿದಿದ್ರೆ ಹಸಿದನ್ನು ಹಾಕ್ಬೋದು ರೀ. ಇಲ್ಲಾಂದ್ರೆ ನಾವು ಯಾವಾಗಲೂ ಸಿಗಂಗಿಲ್ಲ ರೀ, ಇದ್ದಾಗನೇ ಕಟ್ ಮಾಡಿ ಅಥವಾ ಹೆರಚ್ಬಿಟ್ಟು ಒಣಗಿಸಿ ಇಟ್ಕೊಂಡಾಗ ಯೂಸ್ ಮಾಡ್ಕೋಬೋದು ನೋಡಿರಿ. ಅದನ್ನೆಲ್ಲ ಹಾಕಿ ಸಣ್ಣ ಉರಿ ಒಳಗೆ ಒಂದು 7-8 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ಭಾಳ ಅಂದ್ರೆ ಭಾಳ ಸಣ್ಣ ಉರಿ ಒಳಗೆ ಬೆನ್ಸ್ಕೋಬೇಕು. ಜಸ್ಟ್ ಈ ಥರ ಸಣ್ಣ ಉರಿ ಒಳಗೇ ಬೆನ್ಸ್ಕೋಬೇಕು ನೋಡಿರಿ. ಜಾಸ್ತಿ ಉರಿ ಇಟ್ಬಿಟ್ರೆ ಏನಿಲ್ಲ ಎಲ್ಲ ಹೊತ್ತದಂಗೆ ಸ್ಮೆಲ್ ಬರುತ್ತೆ, ಅದು ಸರಿ ಆಗಂಗಿಲ್ಲ ರೀ. ಅದಕ್ಕಾಗಿ ಸಣ್ಣ ಉರಿ ಒಳಗೆ ಒಂದು 7-8 ನಿಮಿಷ ಅದನ್ನ ಕುದಿಸ್ಕೊಂಡ್ಬಿಟ್ರೆ ಆಯಿತು. ಇದಕ್ಕೆ ಬೇಕಂದ್ರೆ ಮೆಹಂದಿ ಎಲೆ ಮತ್ತು ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಮತ್ತು ಇನ್ನು ಅದು ಏನಂತಾರಪ್ಪ ಅಂದ್ರೆ
ಲಾವಂಚದ ಬೇರೆ ಇದನ್ನೆಲ್ಲ ಹಾಕಿಬಿಡ್ಬೋದು ರೀ. ಆದರೆ ನನ್ನ ಕಡೆ ಏನಿತ್ತಲ್ಲ ಅಷ್ಟೇ ರೆಡಿ ಮಾಡ್ಕೊಳಕ್ಕೆ ರೀ. ಇಷ್ಟಾದ್ರೂ ಹಾಕಿಬಿಟ್ಟು ನಾವು ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಮ್ಗೆ ರಿಸಲ್ಟ ಸಿಗುತ್ತೆ ರೀ. ನಾನಂತೂ ಅದೇ ರೀತಿ ಮಾಡೋದು. ಹೊರಗಡೆಯಿಂದ ಜಾಸ್ತಿ ರೊಕ್ಕ ಕೊಟ್ಟು ನಮ್ಗೆ ತರಕ್ಕೂ ಆಗಂಗಿಲ್ಲ, ಆ ಶಕ್ತಿನೂ ಇರೋಂಗಿಲ್ಲ. ಹಾಗಾಗಿ ಮನೆಯೊಳಗಿರುವ ಇಂಗ್ರೀಡಿಯೆಂಟ್ಸಿಂದ ಈ ಥರ ರೆಡಿ ಮಾಡ್ಕೋಬೋದು. ನಾನಂತೂ ಈ ಥರ ರೆಡಿ ಮಾಡ್ತೀನಿ ನೋಡಿರಿ. ಅದನ್ನ ಚಲೋತ್ನಾಗೆ ಒಂದು 7-8 ನಿಮಿಷ ಕುದಿಸಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನೋಡಿರಿ. ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ರೆ ಆಯಿತು. ಈಗ ಸುಮ್ಮನೆ ಸ್ವಲ್ಪ ಹೊತ್ತು ಮನ್ಕೊಂಡಿದ್ದೆ ರೀ. ಆದರೆ ನಮ್ಮ ತನು ಅದನ್ನ ಸೌಂಡ್ ಮಾಡಾಕತ್ತೈತೆ ಅಂತ ಒಳಗೆ ಕರ್ಕೊಂಬಂದ್ಬಿಟ್ಟು ನಾಯಿ ಮರಿನ ರೀ. ಇದಕ್ಕೆ ಗುಂಡು ಅಂತೇಳಿ ಹೆಸರು ಇಟ್ಟಿದ್ದೀವಿ. ಅಂದ್ರೆ ಅದು ಬ್ಯಾಸ್ಗ್ಯಾಗ ತ್ರಾಸ ಆಗುತ್ತಲ್ರಿ. ಒಟ್ಟು ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತೈತಿ, ಸುಮ್ಮನೆ ಕೊಡಂಗೇ ಇಲ್ಲ. ಒಳಗಡೆ ಕರ್ಕೊಂಬಂದ ತಕ್ಷಣ ಕೂಡುತ್ತಾ ಆದ್ರೆ ಭಾಳ ತನಕನೂ ಕೂಡಂಗಿಲ್ಲ, ಮತ್ತು ಅಲ್ಲಿ ಸೌಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಈಗಿದ್ರೆ ಸಾಯಂಕಾಲ 6 ಗಂಟೆ ಆಗಕ್ಕೆ ಬಂದೈತೆ ನೋಡಿರಿ. ಎಣ್ಣೆ ಏನು ನಾನು ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ. ಎಲ್ಲನೂ ನಾವು ಅದು ಸಕ್ಕಟ್ಟ ಅಂದರೆ ಎಲ್ಲ ಏನು ಹಾಕಿರ್ತೀವಲ್ಲ ಎಲ್ಲನೂ ಸೇರಿಸ್ಬಿಟ್ಟನೆ ಒಂದು ಡಬ್ಬಿಗೆ ಹಾಕಿ ಇಟ್ಕೋದ್ರಿ. ನಮಗೆ ಬೇಕಂದಾಗೇನೈತಲ್ಲ ನಾವು ಸೋಸ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೋಬೋದು ರೀ. ಇದಕ್ಕೆ ನಾನು ಸ್ವಲ್ಪ 1-2 ಪೀಸಷ್ಟು ಕರ್ಪೂರನ ಹಾಕಿದ್ದೀನಿ. ಪರಿಮಳನೂ ಚಲೋ ಇರುತ್ತೆ ರೀ. ಮತ್ತು ಕರ್ಪೂರ ಬಳಸೋದ್ರಿಂದ ಎಣ್ಣೆ ಒಳಗೆ ತಲೆಗೆ ಹಚ್ಕೊಳಕ್ರಿ ಕೂದಲ ಕಪ್ಪಾಗ್ತಾವಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಹಾಗಾಗಿ ಮತ್ತು ನನಗೆ ಸ್ಮೆಲ್ ಚಲೋ ಬರುತ್ತಂತ ನಾನು 1-2 ಪೀಸಷ್ಟು ಕರ್ಪೂರನ ಸೇರಿಸಿದ್ರಿ. ಆ್ಯಕ್ಚುಲಿ ಪಚ್ ಕರ್ಪೂರ ಇದ್ರೆ ಇನ್ನೂ ಬೆಸ್ಟ್ ಇರುತ್ತೆ. ನನ್ನ ಕಡೆ ಖಾಲಿ ಆಗಿತ್ತಂತ ನಾನು ನಾರ್ಮಲ್ ಕರ್ಪೂರನೇ 2 ಪೀಸಷ್ಟು ಹಾಕಿದ್ದೀನಿ ಪುಡಿ ಮಾಡಿಬಿಟ್ಟು. ಈಗಿದ್ರೆ ಅದನ್ನ ಸೋಸ್ಬಿಟ್ಟು ನಾವು ತಲೆಗೆ ನೀಟಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಾಚ್ಕೊಂಡ್ಬಿಟ್ಟು 1-2 ತಾಸು ಅಥವಾ ನೈಟ್ ಪೂರ್ತಿ ಬಿಟ್ಟು ಬೆಳಗ್ಗೆ ಶಾಂಪು ಹಾಕಿ ವಾಶ್ ಮಾಡ್ಕೊಂಡ್ರೆ ಆಯ್ತು ನೋಡಿರಿ. ಯಾವಾಗಲೂ ನಾವು ಮೆಹಂದಿ ತಲೆಗೆ ಹಚ್ಕೊಂಡಾಗೇನೈತಲ್ಲ ಡೈರೆಕ್ಟಾಗಿ ಶಾಂಪು ಹಾಕಿ ವಾಶ್ ಮಾಡ್ಕೊಳ್ಳೋಕ್ಕಿಂತ ತಲೀರಿ ಅಂದರೆ ತೊಳ್ಕೊಳ್ಳೋಕ್ಕಿಂತ ಫಸ್ಟಿಗೆ ಒಂದು ಡೇ ಬಿಟ್ಟು ಅಂದರೆ ಒಂದು ದಿವಸ ಬಿಟ್ಟಿಸಿಂದ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ತಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರಂಗಿಲ್ಲ ರೀ. ಮತ್ತು ರಫ್ ಆಗಂಗಿಲ್ಲ. ನಾವು ಹಾಗೆ ಶಾಂಪು ಹಾಕಿ ವಾಶ್ ಮಾಡ್ಕೊಂಡಾಗ ಏನೈತಲ್ಲ ಕೂದಲು ಬಿರುಸಾಗ್ಬಿಟ್ಟು ಕಟ್ ಆಗೋ ಚಾನ್ಸ ಜಾಸ್ತಿ ಇರುತ್ತೆ ರೀ ಕೂದಲು. ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡು 1-2 ತಾಸು ಅಥವಾ ನೈಟ್ ಪೂರ್ತಿ ಬಿಟ್ಟು ಶಾಂಪು ಹಾಕಿ ವಾಶ್ ಮಾಡ್ಕೋಬೇಕು ರೀ. ಆವಾಗ ಕೂದಲು ಕಟ್ನೂ ಆಗಂಗಿಲ್ಲ ಮತ್ತು ಚಲೋತ್ನಾಗೆ ಬೆಳಿತಾವೆ. ಈ ಬ್ಯಾಸ್ಗ್ಯಾಗಂತೂ ಎಷ್ಟೇ ನಾವು ಕೇರ್ ಮಾಡಿಬಿಟ್ರು ಜಾಸ್ತಿ ಡ್ಯಾಂಡ್ರಫ್ ಆಗುತ್ತಲ್ರಿ ಹೀಟಿಗೆ. ಹಾಗಾಗಿ ಅಟ್ಲೀಸ್ಟ್ ವಾರದಾಗ ಒಂದು ಸಲ ಎಣ್ಣೆ ಹಚ್ಕೊಳ್ಳೋದು ಬೆಸ್ಟ್ ರೀ. ಈ ರೀತಿ ಮನೆಯೊಳಗೆ ಎಣ್ಣೆನ ರೆಡಿ ಮಾಡಿ ಹಚ್ಕೊಳ್ಳೋದು ಇನ್ನೂ ಬೆಸ್ಟ್ ರೀ. ಬರೀ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋಕ್ಕಿಂತ ಭೃಂಗರಾಜ ಮತ್ತು ಕಲೋಂಜಿ ಈ ಥರ ಎಲ್ಲ ನಾವು ಬಳಸ್ದಾಗ ಏನೈತಲ್ಲ ಕೂದಲ ಕಪ್ಪ ಆಗ್ತಾವಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ನಮ್ಗೆ ಶಕ್ತಿ ಅನುಸಾರ ಈ ಥರ ರೆಡಿ ಮಾಡಿಕೊಂಡು ಯೂಸ್ ಮಾಡೋದು ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ರೆಡಿ ಮಾಡಿ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ಈಗಿದ್ರೆ ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಆಗಿತ್ತು ನೋಡಿರಿ. ಆ್ಯಕ್ಚುಲಿ ಇವತ್ತು ಅಡುಗೆ ಮಾಡೋದು ಲೇಟ್ ಆಯಿತು. ಆದರೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಗಿತ್ತು. ಹಾಗಾಗಿ ನಮ್ಮ ತನು ಇದ್ರೆ ಇವತ್ತು ಎಗ್ ಮಾಡೋದು ಮಮ್ಮಿ ಅಂತೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕಾಗಿ ಲೇಟ್ ಮಾಡಿದ್ವಿ. ನಾನಿದ್ರೆ 6 ಗಂಟೆಕನ ಹಿಟ್ಟು ಕಲಸಿಟ್ಟಿದ್ದೆ ರೀ ಚೌಳಿಕಾಯಿ ಪಲ್ಯ ಚಪಾತಿ ಮಾಡ್ಬೇಕಂತೇಳಿ. ಆದರೆ ತನು ಬ್ಯಾಡ ಮಮ್ಮಿ ಬರೀ ನೀವು 2-3 ತಿಂಗಳಾಯಿತು ಎಗ್ ಮಾಡೋಣ ಅಂತಂದ್ರೆ ಬೇಡ ಬೇಡ ಇವಾಗ ಮಲ್ಲೈ ಹೋಗ್ಯಾನು ಮಲ್ಲೈನ ಮಾಡಬೇಕು ಬಸವ ಜಯಂತಿ ಐತಂತೇಳಿ ಇದನ್ನೇ ಹೇಳಕ್ಕಂತೀರಿ. ಭಾಳ ದಿವಸ ಆಯಿತು. ಇವತ್ತು ಎಷ್ಟೊತ್ತಿದ್ರು ಮಾಡೋಣ ಬುಧವಾರ ಐತಿ ಅಂತೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ಅವ್ರ ಪಪ್ಪನ್ಸ್ಲಿಂದ ವೇಟ್ ಮಾಡಾಕತ್ತಿದ್ದೀವಿ ರೀ. ಅವರು ಎಗ್ ತೊಗೊಂಬರಕ್ಕೆ ಹೇಳಿದ್ವಿ. ಹಾಗಾಗಿ ಇವಾಗ ತಂದು ಕೂಡಲೇ ಅದನ್ನ ತನು ಆ ಕಡೆ ಅದು ಎಗ್ ಗ್ರೇವಿ ರೆಡಿ ಮಾಡಾಕತ್ತಿದ್ಲು. ನಾನು ಈ ಕಡೆ ಚಪಾತಿ ಮಾಡಾಕತ್ತಿದ್ದೆ ರೀ. ಚಪಾತಿ ಮಾಡಮ್ದಾಗ ಕಣ್ಣಾಗ ಏನೋ ಬಿತ್ತು ಅಂದರೆ ಸಣ್ಣ ಸಣ್ಣ ಹುಳ ಎಲ್ಲ ಲೈಟಿಗೆ ಬಂದಿರ್ತಾವಲ್ರಿ, ಅದನ್ನೇ ಬಡೀತು ಅನ್ಸುತ್ತೆ. ಕಣ್ಣು ನೋವಾಗಕ್ಕೆ ಸ್ಟಾರ್ಟ್ ಆಯಿತು. ಅದನ್ನೇ ತನು ಕೇಳಿದ ಕೂಡಲೇ ಏನೂ ಇಲ್ಲ ಮಮ್ಮಿ ಅಂತ ಅಂದ್ಲು. ಅದಕ್ಕಾಗಿ ಮತ್ತೆ ಒರೆಸ್ಕೊಂಡ್ಬಿಟ್ಟು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನನ್ನ ಕತ್ನು ಇನ್ನೂ ಸರಿನೇ ಹೋಗಿಲ್ಲ. ಯಾವಾಗ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಸರಿ ಹೋಗೋ ತನಕ ವೇಟ್ ಮಾಡಲೇಬೇಕಲ್ರಿ. ಯಾವಾಗ ಹೋಗುತ್ತಾ ಒಟ್ಟಿನಲ್ಲಿ ಹೋಗುತ್ತಲ್ಲ ಬಂದೈತೆ ಅಂದಮೇಲೆ ಹೋಗಲೇಬೇಕಲ್ರಿ. ಈಗಿದ್ರೆ ಮಸ್ತಾಗಿ ಬಿಸಿ ಬಿಸಿ ಚಪಾತಿ ತನು ಮಾಡಿರೋ ಎಗ್ ಗ್ರೇವಿ ಮತ್ತು ಎಗ್ ರೈಸ್ನೂ ಮಾಡ್ತೀನಂತ ಹೇಳು. ಹಂಗಾಗಿ ಏನು ಮಾಡ್ತಿ ಮಾಡವ, ನನಗಂತೂ ಏನೂ ಮಾಡೋಕ್ಕೆ ಮನಸ್ಸಿಲ್ಲ. ಇನ್ನು ಚಪಾತಿ ಅಂತೂ ಮಾಡಲೇಬೇಕು ರೀ. ಹಾಗಾಗಿ ಚಪಾತಿ ರೆಡಿ ಮಾಡಾಕಂತೀನಿ. ಅಂದರೆ ಒಂದೊಂದು ಸಲ ಅಡುಗೆ ಮಾಡೋಕೆ ಮನಸ್ಸೇ ಇರಲ್ಲ. ಆದ್ರೂ ನಾವಂತೂ ಹೆಣ್ಮಕ್ಳು ಮಾಡೇ ಮಾಡ್ತೀವಿ. ಯಾಕೆಂದರೆ ನಮ್ಮ ಹೊಟ್ಟಿಗೆ ಮಾಡ್ಲಿಕ್ಕಂದ್ರೂ ಬೇರೆಯವ್ರ ಹೊಟ್ಟಿಗಂತೂ ಮಾಡಿ ಕೊಡಲೇಬೇಕಲ್ರಿ. ಅದು ನಮ್ಮ ಕರ್ತವ್ಯ. ಹಾಗಾಗಿ ಮಾಡ್ತಾನೆ ಇರ್ತೀವಿ. ಈಗಿದ್ರೆ ಈ ಕಡೆ ನಾನು ಚಪಾತಿ ಮಾಡ್ತಾಯಿದ್ರೆ ನಮ್ಮ ತನು ಇದ್ರೆ ಆ ಕಡೆ ಎಗ್ ಗ್ರೇವಿ ರೆಡಿ ಮಾಡಾಕತ್ತಿದ್ಲು. ಅದನ್ನಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗೆ ಮಾಡೋಕೆ ಹೋಗಿರಲಿ ಇವತ್ತು. ಅಂದರೆ ಅದು ಗ್ರೇವಿ ರೆಡಿ ಮಾಡಿ ಅದ್ರೊಳಗೇ ಎಗ್ ಒಡೆದು ಹಾಕಿಬಿಟ್ಟು ಕುದಿಸೋದಂತ. ಅದನ್ನ ಒಡೆಯಮ್ದಾಗ ಎಗ್ ಪೀಸ್ ಅಂದರೆ ಸಪ್ಪೆ ಬಿದ್ದುಬಿಡ್ತು ಮಮ್ಮಿ ಅಂತೇಳಿ ಹುಡುಕಾಡೋಕೆ ಸ್ಟಾರ್ಟ್ ಮಾಡಿದ್ಲು.
ಹಿಂಗೆ ನೋಡ್ರಿ ಏನಾದರೂ ಒಂದಿಷ್ಟು ಕಾಮಿಡಿ ನಡೀತಾ ಇರ್ತೈತಿ. ಇವತ್ತಿನ ಊಟಕ್ಕೆ ಏನೈತಲ್ಲ ಎಗ್ ಗ್ರೇವಿ ಮತ್ತು ಎಗ್ ರೈಸ್ ಚಪಾತಿ ರೀ. ಏನಕ್ಕ ಎಗ್ ತಿಂತೀರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಯಾವಾಗಾರ ಒಂದ್ಸಲ ನಾವು ತಿಂತೀವಿ, ನಾವು ಮನುಷ್ಯರಿದ್ದೀವಿ. ಆದರೆ ಅವ್ರವ್ರ ಇಷ್ಟ ರೀ ತಿನ್ನೋದು ಬಿಡೋದು. ಅವರ ಊಟದ ಬಗ್ಗೆ ಮಾತಾಡೋಕ್ಕೆ ನಾವ್ಯಾರು, ಹೌದಲ್ರಿ? ತಿನ್ನೋರು ಇಷ್ಟ ಇದ್ರೆ ತಿನ್ನಬೇಕು, ಅಲ್ಲಾದ ಇಷ್ಟ ಇಲ್ಲಾಂದರೆ ಬಿಡ್ತಾರೆ ಅಷ್ಟೇ ರೀ. ನಮಗೆ ಇಷ್ಟ ಆಗುತ್ತೆ ಅಂದರೆ ನಾವು ವಾರ ತಿಥಿ ನೋಡಿಬಿಟ್ಟು ಕೆಲವೊಂದು ಸಲ ಮಾಡಿಕೊಂಡು ತಿಂತಾ ಇರ್ತೀವಿ. ಈಗ ತನು ಮಾಡಿಕೊಟ್ಲು, ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ತನು ಇದ್ರೆ ರೈಸ್ ರೆಡಿ ಮಾಡಾಕತ್ತಿದ್ಲು. ನೀವು ಊಟ ಮಾಡಿರಿ ಮಮ್ಮಿ, ನಾನು ಮಾಡಿಕೊಂಡು ತೊಗೊಂಡು ಬರ್ತೀನಿ ಅಂತ ಹೇಳಿದ ಕೂಡಲೇ ನಾವು ಊಟ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ಲಾಗ್ ಇಷ್ಟ ರೀ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ಬಾಯ್ ರೀ. ಟೇಕ್ ಕೇರ್.